ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರನ್ನ ಸಿಜೆಪಿ ಭೇಟಿಯಾಗುತ್ತೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮಧ್ಯಾಹ್ನ 12:30ಕ್ಕೆ ಸಚಿವರುಗಳ ಜೊತೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ತಟಸ್ಥ ಸ್ಥಳದಲ್ಲಿ ಸಭೆ ನಡೆಸ್ತಾ ಇರೋದಕ್ಕೆ ಸಂತೋಷವಾಗಿದೆ. ನೋಡಿ, ಇಲ್ಲೂ ಅಷ್ಟೇನೆ ನಿನ್ನೆ JP ನಡ್ಡಾ ಅವ್ರು ಏನ್ ಹೇಳಿದ್ರು, ನನ್ನ ನಿವಾಸಕ್ಕೆ ಬರ್ಲಿ, ನನ್ನ ಕಚೇರಿಗೆ ಬರ್ಲಿ ಅಂತ ಹೇಳಿ ಅವ್ರು ಕಾರ್ ಹತ್ಕೊಂಡು ಹೋಗ್ತಾ ಇದ್ರು. ಹಂಗೆಲ್ಲ ಬರಕ್ ಆಗಲ್ಲ, ಮೊನ್ನೆ ಬಂದು ನಮ್ ಟೈಮ್ ವೇಸ್ಟ್ ಆಗಿದೆ, ಜಂತರ್ ಮಂತರಿಗೆ ಬನ್ನಿ, ನಿಮಗೆ ಜಂತರ್ ಮಂತರಿಗೆ ಈಗ ಬರೋಕ್ಕೆ ಭಯ ಇರ್ಬೋದು, ಆ ಕಾರಣಕ್ಕಾಗಿ ಇಬ್ಬರಿಗೂ ಅನುಕೂಲ ಆಗುವಂತ ಒಂದು ನ್ಯೂಟ್ರಲ್ ಪ್ಲೇಸ್ ಹೇಳಿ, ಈ ರೀತಿಯಾದಂಥದ್ದೆಲ್ಲ ವಾದವನ್ನ ಸಿಜೆಪಿ ಇಡ್ತಾ ಇದ್ದಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ನಿನ್ನೆನೆ ಸಿಜೆಪಿ ಹೇಳ್ತಾ ಇತ್ತು, ಹಾಗಾದ್ರೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಸಭೆ ಮಾಡೋಣ ಅಂತ ಹೇಳ್ಕೊಂಡು, ಈಗ ಇವ್ರ ಮಾತಿನ ಪ್ರಕಾರನೇ ಅಲ್ಲೇ ಈಗ ಸಭೆಗೆ ಸಮಯ ನಿಗದಿಯಾಗಿದೆ, ಸ್ಥಳ ನಿಗದಿ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಈ ಸಭೆಯಿಂದ ಏನ್ ಫಲಪ್ರದ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಸೌರಭ್ ಅವರು ಮಾತನಾಡಿದ್ದಾರೆ, ಸಿಜೆಪಿಗೆ ಸಂಬಂಧಪಟ್ಟ ಹಾಗಿನ ಸ್ಪೋಕ್ಸ್ ಪರ್ಸನ್ ಏನ್ ಹೇಳಿದ್ರೆ ಬನ್ನಿ ಕೇಳೋಣ. Our demands remain the same. This protest will continue until those demands are met, no matter what. So tomorrow the discussion that has been called for, we are very happy that the government has acceded to our request that it be at a neutral venue, and Constitution Club of India has been chosen, is what we've been told. It's great. We hope that the government comes with an open mind and it will listen to the people of this country who have been out on the roads for so long. Meeting at the Constitution Club of India. Yes, that is where we asked the government to hold the meeting, or any other neutral place for that matter, or even here at Jantar Mantar. However, if the ministers concerned have doubts about Jantar Mantar per se, we don't have objection. We are all very educated, rational people. We know they might be afraid to come here because of security situation. So we offered them an alternate option, which was for it to be at a neutral venue like the Constitution Club of India. ಸೊ ಇದು ಸಿಜೆಪಿಯ ಸ್ಪೋಕ್ಸ್ ಪರ್ಸನ್ ಹೇಳ್ತಾ ಇರುವಂಥದ್ದು ಮಾತು. ಹೌದು, ನಾವೇ ಹೇಳಿದ್ವಿ ನಮಗೊಂದು ನ್ಯೂಟ್ರಲ್ ಪ್ಲೇಸಲ್ಲಿ ಬೇಕಾದರೆ ಮಾತುಕತೆ ಮಾಡೋಣ ಅಂತ, ಅದಕ್ಕಾಗಿ ಅವ್ರು ಒಪ್ಪಿದ್ದಾರೆ, ಅವ್ರು ಬರಲಿ, ಬಟ್ ನಾವು ನಮ್ಮ ಡಿಮಾಂಡ್ಸಿಂದ ಹಿಂದೆ ಹೆಜ್ಜೆ ಇಡುವಂಥ ಮಾತೇ ಇಲ್ಲ ಅನ್ನುವಂಥನ್ನ ಈ ಸಂದರ್ಭದಲ್ಲೂ ಕೂಡ ಭಾಳ ಖಡಕ್ ಆಗಿನೇ ಹೇಳ್ತಾ ಇದ್ದಾರೆ. ಅವರ ಮೊದಲ ಡಿಮಾಂಡ್ ಅಂತ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಅವರು ಡಿಮಾಂಡ್ ಮಾಡ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ಆ ಡಿಮಾಂಡ್ಗೆ ಕೇಂದ್ರ ಸರ್ಕಾರ ಒಪ್ಪುವಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಇನ್ನು ಎಜುಕೇಷನಿಗೆ ಸಂಬಂಧಪಟ್ಟ ಹಾಗಿನ ಸೆಕ್ರೆಟರಿಯನ್ನೆಲ್ಲ ಏನೋ ವರ್ಗಾವಣೆ ಮಾಡಿರೋದು, ಮತ್ತೊಂದು ಈ ಥರದ್ದೆಲ್ಲ ನಿರ್ಧಾರಗಳನ್ನು ಮೇಲಿನ ಮೇಲೆ ತ್ವರಿತವಾಗಿ ಈಗ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಬಟ್ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳ ಸಿಟ್ಟು, ಆಕ್ರೋಶ ಒಂದು ಹೆಜ್ಜೆ ಈಗ ಮುಂದಕ್ಕೆ ಹೋಗ್ಬಿಟ್ಟಿದೆ. ಮತ್ತೆ ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದು ಇದೆಯಲ್ಲ, ಅದು ಭಾಳ ಕಷ್ಟಕರವಾದಂಥ ಸಂಗತಿಯಾಗಿದೆ. ಅದನ್ನು ಹೇಗೆ ಕೇಂದ್ರ ಸರ್ಕಾರ ನಿಭಾಯಿಸುತ್ತೆ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಅದು ಈ ಕೇವಲ ನೀಟ್ ವಿಚಾರವಾಗಿ ಮಾತ್ರ ಅಲ್ಲ, ಈಗ ಅದು ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಂಡಿದೆ. ಅದು ರಾಮ ಜನ್ಮಭೂಮಿಯ ಹುಂಡಿ ಹಣ ಕಳ್ಳತನದಿಂದ ಹಿಡಿದು ಭಾಳಷ್ಟು ವಿಚಾರಗಳನ್ನೆಲ್ಲ ಈಗ ವಿದ್ಯಾರ್ಥಿಗಳು ಮೇಲಿನ ಮೇಲೆ ಮುನ್ನೆಲೆಗೆ ತರ್ತಾ ಇದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಭಾಳ ಮುಜುಗರ ಆಗಿರುವಂಥ ಸಂಗತಿ. ಅದರ ನಡುವೆ ಈಗ ಸೋನಮ್ ವಾಂಗ್ಚುಕ್ ಅವ್ರ ಸವಾಲನ್ನೇನೋ ಈಗ ಮೀರಿಸಿದಂಥ ರೀತಿಯಾಗಿ ಕಂಡು ಬರ್ತಾ ಇದೆ, ಅವ್ರನ್ನ ಕನ್ವಿನ್ಸ್ ಮಾಡೋ ಮುಖ್ಯವಾಗಿ. ಬಟ್ ಈಗಿರುವ ನಿಜವಾದ ಸವಾಲು ಅಂತಂದರೆ ಈಗ ವಿದ್ಯಾರ್ಥಿಗಳು ಅಥವಾ ಸಿಜೆಪಿಯನ್ನು ಕನ್ವಿನ್ಸ್ ಮಾಡೋದು. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಹರೀಶ್, ಅಂತೂ ಈಗ ಮಾತುಕತೆಗೆ ಸಮಯ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಹರೀಶ್? ಏನಾದರೂ ಇದು ಕೇಂದ್ರಕ್ಕೆ ಪರವಾದಂಥ ರೀತಿಯಾಗಿ ಮಾತುಕತೆ ಪೂರಕವಾಗಿ ನಡಿಬೋದಾ, ಏನು ಕತೆ? ಮಾಲ್ತೇಶ್, ಈಗ ಸೋನಮ್ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸುವಲ್ಲಿ ಮತ್ತು ಅವರನ್ನು ಮನವೊಲಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ. ನಿನ್ನೆ ರಾತ್ರಿ ಸೋನಮ್ ವಾಂಗ್ಚುಕ್ ಅವರು ಚಿಕಿತ್ಸೆ ಪಡೆಯುತ್ತಾ ಇದ್ದಂತಹ ಮೇದಂತ ಆಸ್ಪತ್ರೆಗೆ ತೆರಳಿ ಕೇಂದ್ರ ಸಚಿವರು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಸೋನಮ್ ವಾಂಗ್ಚುಕ್ ಅವರು ಲಿಖಿತ ರೂಪದಲ್ಲಿ ಭರವಸೆಗಳನ್ನು ಬೇಡಿಕೆ ಇಟ್ಟಿದ್ರು, ಆ ಲಿಖಿತ ರೂಪದಲ್ಲಿ ಭರವಸೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಟ್ಟಿದ್ರು ಕೂಡ ಅವರು ಹೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಅದು ನಮ್ಮ ಮೂಲ ಬೇಡಿಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ ಉಳಿದ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಲಿಖಿತ ರೂಪದಲ್ಲೂ ಕೂಡ ಅವರಿಗೆ ಏನು ಭರವಸೆಗಳನ್ನ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಸಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿ ಒಕ್ಕೂಟದ ನಾಯಕರುಗಳು ಹೇಳ್ತಾ ಇದ್ದಾರೆ, ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು, ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಜಂತರ್ ಮಂತರ್ನಲ್ಲಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಕೂಡ ವಿದ್ಯಾರ್ಥಿ ನಾಯಕರುಗಳನ್ನ ಸಂಪರ್ಕ ಮಾಡಿದೆ. ಇವತ್ತು ಮತ್ತೊಂದು ಸುತ್ತಿನ ಸಭೆಗೆ ಅವರನ್ನ ಮನವೊಲಿಸಿರುವಂತಹದ್ದು. ಒಂದು
ಒಂದು ತಟಸ್ಥ ಸ್ಥಳದಲ್ಲಿ ಭೇಟಿಗೆ ನಾವು ಬರ್ತೀವಿ, ಸಭೆಗೆ ನಾವು ಬರ್ತೀವಿ ಅನ್ನುವಂಥದ್ದನ್ನ ವಿದ್ಯಾರ್ಥಿ ನಾಯಕರುಗಳು ಹೇಳಿದ್ರು. ಇವತ್ತು 12:30ಕ್ಕೆ ಸರಿಯಾಗಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕೇಂದ್ರದ ಸಚಿವರುಗಳು ಕೂಡ ಬರ್ತಾರೆ. ಅಂದ್ರೆ ಇದುವರೆಗೂ ಕೂಡ ಮಾತುಕತೆಯಲ್ಲಿ ಭಾಗಿಯಾಗಿದ್ದಂತಹ JP ನಡ್ಡಾ ಅವರು ಮತ್ತೆ ಜಿತೇಂದ್ರ ಸಿಂಗ್ ಅವರೇ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಹಾಜರಿರುವಂತಹ ಸಾಧ್ಯತೆ ಇದೆ. CJP ಪಕ್ಷದ ಸ್ಪೋಕ್ಸ್ ಪರ್ಸನ್ಗಳು ಒಂದು 3-4 ಜನ ಹೋಗಿ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ, ಒಂದಷ್ಟು ಬೇಡಿಕೆಗಳನ್ನ ಮುಂದಿಡ್ತಾರೆ. ಅವರು ಸ್ಪಷ್ಟವಾಗಿ ಈಗಲೂ ಕೂಡ ಹೇಳ್ತಾ ಇದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ರಾಜೀನಾಮೆಯನ್ನ ಕೊಡೋದಿದ್ರೆ ನಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಯುತ್ತೆ, ನಮ್ಮ ಬೇಡಿಕೆಯಲ್ಲಿ ಯಾವುದೇ ರೀತಿಯಂತ ಸಡಿಲಿಕೆ ಇಲ್ಲ ಅನ್ನುವಂಥದ್ದು. ಒಂದ್ ಕಡೆ ಸೋನಮ್ ವಾಂಗ್ಚುಂಗ್ ಅವರ ಉಪವಾಸವನ್ನ ಅಂತ್ಯಗೊಳಿಸುವಲ್ಲಿ, ಅವರ ಮನವೊಲಿಸುವಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಯಶಸ್ವಿಯಾಗಿದ್ದಾರೆ. ಇವತ್ತು ನಡೆಯುವಂತಹ ಸಭೆ ಏನಿದೆ ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ಸಭೆ ಕೂಡ ನಡಿಬೇಕಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿರೋದ್ರಿಂದ ಈಗ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಅನ್ನುವಂಥದ್ದೇ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಹರೀಶ್.